ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಗೋವಿಂದಗಢ್ ಫೋರ್ಟ್. ಇದು ಪಂಜಾಬ್ನಲ್ಲಿದೆ. ಮಹಾರಾಜ ರಣಜಿತ್ ಸಿಂಗ್ ರವರ ಅರಮನೆಯನ್ನು ನೋಡಲು ಹೋಗ್ತಾ ಇದ್ದೇವೆ. ಬನ್ನಿ, ನೀವು ಕೂಡ ನಮ್ಮೊಂದಿಗೆ ಮಹಾರಾಜ ರಣಜಿತ್ ಸಿಂಗ್ ರವರ ಅರಮನೆಯನ್ನು ನೋಡಿ ಆನಂದಿಸಿ. ಕಿಲಾ ಗೋವಿಂದಗಢ್ ನೋಡಿ, ಇದೆಲ್ಲ ಆಗಿನ ಕಾಲದಲ್ಲಿ ರಾಜರಿಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಅರಮನೆ ಸುತ್ತಲೂ ಈ ರೀತಿ ಹೊಂಡವನ್ನು ಮಾಡ್ತಾಯಿದ್ರು. ಅಲ್ಲಿ ನೀರನ್ನು ಅಥವಾ ಪ್ರಾಣಿಗಳನ್ನು, ಕಾಡು ಪ್ರಾಣಿಗಳನ್ನು ಬಿಡ್ತಾಯಿದ್ರು. ಸಿಂಹದ ಲಾಂಛನವನ್ನು, ಎರಡು ಸಿಂಹದ ಮುಖಗಳನ್ನು ನೋಡೋದ್ರಲ್ಲಿ ಗೊತ್ತಾಗ್ತದೆ ರಾಜಗಾಂಭೀರ್ಯ ಏನು ಅಂತೇಳಿ. ಐರನ್ ಗೇಟ್. ನ್ಯಾಯದ ಗಂಟೆ. ರಾಜರ ಹತ್ರ ನ್ಯಾಯವನ್ನು ಕೇಳಲಿಕ್ಕಾಗಿ ಬಾರಿಸ್ತಿದ್ದಂಥ ಗಂಟೆ ನೋಡಿ. ರಾಜರು ಒಳಗಡೆ ಬರುವಾಗ ಈ ರೀತಿ ಡ್ರಮ್ನಿಂದ ಬಾರಿಸಿ ವೆಲ್ಕಮನ್ನು ಮಾಡ್ತಾಯಿದ್ರು. ಮೇಲಿಂದ ಪುಷ್ಪವನ್ನು ಸುರಿತಾ ಇದ್ರು ನೋಡಿ. ಈ ರೀತಿ ಸಂಗೀತಗಾರರು ಸಂಗೀತವನ್ನು ನುಡಿಸ್ತಾ ಇದ್ರು. ಮೇಲಿಂದ ಪುಷ್ಪ ಮಳೆಯನ್ನು ರಾಜರಿಗೆ ವೆಲ್ಕಮ್ ಮಾಡೋದಕ್ಕೆ ಬಳಸ್ತಾ ಇದ್ರು. ರಾಜ ಬರುವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಚಿತ್ರಣವನ್ನು ಮಾಡಿ ತೋರಿಸಿದ್ದಾರೆ. ಥೋಪ್ ಖಾನೆ, ಆಗ ಯುದ್ಧ ಕಾಲದಲ್ಲಿ ಬಳಸ್ತಿದ್ದಂತಹ ಥೋಪ್ ಫಿರಂಗಿಗಳನ್ನು ನಾವಿಲ್ಲಿ ನೋಡ್ಬೋದು. ಚೆನ್ನಾಗಿದೆ. ಆದರೆ ಗೋವಿಂದಗಢ್ ಫೋರ್ಟ್ ವಿಸಿಟಿಂಗಿಗೆ 10 ಗಂಟೆ ನಂತರ ಬರಬೇಕಾಗುತ್ತೆ. ತುಂಬ ಬೇಜಾರು ಅಂದರೆ ಇದರ ಟಿಕೆಟ್ ತುಂಬಾ ಹೈಯೆಸ್ಟ್. 300 ರೂಪಾಯಿ ಟಿಕೆಟ್ ಕೊಡಬೇಕು. ನೋಡುವ 300 ರೂಪಾಯಿಯಷ್ಟು ಏನಿದೆ ಈ ಕ್ಯಾಸಲಲ್ಲಿ ಅಂತ. ನೋಡಿ, ಈ ಥರ ಒಳಗಡೆ ಆಗ್ತಾ ಇದ್ರಂತೆ. ಅರಮನೆಯ ಜೈಲು ಇಲ್ಲಿ. ಯಾವುದೇ ಕೋಟೆ ಕೊತ್ತಲಗಳನ್ನು ನೋಡಿ ತುಂಬಾ ಎತ್ತರವಾಗಿ ಕಟ್ಟಿರ್ತಾರೆ. ನೋಡಲಿಕ್ಕೆ ಅದ್ಭುತವಾಗಿದೆ. ಇವರೇ ನೋಡಿ ಮಹಾರಾಜ ರಣಜಿತ್ ಸಿಂಗ್. ಇವರ ಒಂದು ಅದ್ಭುತವಾದ ಕೋಟೆ. ಸೂಪರ್. ಗೋವಿಂದಗಢ್ ಫೋರ್ಟ್ನ ಹೊರಭಾಗದ ಗೋಡೆಗಳನ್ನು ಮಾತ್ರ ನಾವು ನೋಡ್ಬೋದಾಗಿದೆ. ಒಳಗಡೆ ನೋಡೋದಕ್ಕೆ ಬೇರೆ ಬೇರೆ ಟಿಕೆಟನ್ನು ಖರೀದಿ ಮಾಡಬೇಕಾಗುತ್ತೆ. ಇದರ ಒಳಗಡೆ ರಾಜ ರಣಜಿತ್ ಸಿಂಗ್ ರವರ ಯುದ್ಧ ಕಲೆಗಳನ್ನು ಒಳಗೊಂಡಂತಹ ಗೊಂಬೆಗಳು ಅಥವಾ ವಸ್ತ್ರಗಳು ಹಾಗೂ ಅವರಿಗೆ ಸಂಬಂಧಪಟ್ಟ ಥಿಂಗ್ಸ್ ಕೂಡ ಬೇರೆ ಬೇರೆ ಸಣ್ಣ ಸಣ್ಣ ಮ್ಯೂಸಿಯಂಗಳಾಗಿ ವಿಭಾಗ ಮಾಡಿದ್ದಾರೆ. ಪ್ರತಿಯೊಂದು ಕಡೆಗೂ ಇಲ್ಲಿ ಸೆಪ್ರೇಟ್ ಆದ ಟಿಕೆಟನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಈ ಒಂದು ಕೋಟೆಯ ಮಧ್ಯಭಾಗದಲ್ಲಿ ಇರುವಂತಹ ಗ್ರೌಂಡ್ನಲ್ಲಿ ಯಾವುದೋ ಒಂದು ಪ್ರೋಗ್ರಾಮನ್ನು ಕೂಡ ನಡೆಸ್ತಿದ್ದಾರೆ.
ಟೋಟಲ್ ಆಗಿ ನನಗೆ ಏನು ಅನಿಸಿದ್ದು ಅಂದರೆ ಇದೊಂದು ಬಿಸ್ನೆಸ್ ಪ್ಲೇಸ್. ಇಲ್ಲಿ ಪ್ರೋಗ್ರಾಮ್ ನಡೆಸೋದಕ್ಕೂ ಹಣ ತಗೊಳ್ತಾರೆ. ಒಂದೊಂದು ಮ್ಯೂಸಿಯಮ್ಮಿಗೆ ಒಳಗಡೆ ಹೋಗಬೇಕಾದ್ರೂ ಸೆಪ್ರೇಟ್ ಆದ ಟಿಕೆಟನ್ನು ತಗೊಳ್ತಾರೆ. ನನಗೇನೋ ಇಷ್ಟ ಆಗಲಿಲ್ಲ. ಯಾಕೆಂದರೆ 300 ರೂಪಾಯಿ ಟಿಕೆಟನ್ನು ತಗೊಂಡು ಇಲ್ಲಿ ಯಾವುದೇ ಪ್ರೋಗ್ರಾಮನ್ನು ಫ್ರೀಯಾಗಿ ನೋಡುವಂತಿಲ್ಲ. ಬರೀ ಗೋಡೆಗಳನ್ನು ನೋಡಿ ಇಲ್ಲಿರುವಂಥ ಶಾಪಿಂಗ್ ಅಂಗಡಿಗಳಲ್ಲಿ ಸಾಮಾನನ್ನು ಖರೀದಿ ಮಾಡೋದಕ್ಕಾಗಿ 300 ರೂಪಾಯಿ ಎಂಟ್ರಿ ಟಿಕೆಟನ್ನು ಕೊಡಬೇಕಾಗುತ್ತೆ. ಈ ಟಿಕೆಟ್ ಒಳಗಡೆ ಫ್ರೀಯಾಗಿ ನೋಡೋಕ್ಕೆ ಸಿಗೋದು ಏನಂದರೆ ಪಗಡಿ ಮ್ಯೂಸಿಯಂ. ಅಂದರೆ ಪಂಜಾಬ್ನಲ್ಲಿ ಯಾವ ರೀತಿಯಾದಂತಹ ಪಗಡಿಗಳನ್ನು ಧರಿಸ್ತಾರೆ, ಆ ಪಗಡಿಯ ವಿಶೇಷತೆಗಳೇನು ಅನ್ನೋದನ್ನು ಮ್ಯೂಸಿಯಂನಲ್ಲಿದೆ. ಅದೊಂದು ಫ್ರೀ ಆಗಿರುತ್ತೆ. ಉಳಿದಿದ್ದೆಲ್ಲ ಪೇ ಮಾಡಿ ನೋಡಬೇಕಾಗುತ್ತೆ. ಪೂರ್ತಿ ಅರಮನೆಯ ಒಂದು ಇಣುಕು ನೋಟವನ್ನು ನೋಡ್ಬೋದು. ಇದು ಅರಮನೆಯ ಮೇಲ್ಭಾಗಕ್ಕೆ ಹೋಗುತ್ತೆ. ಸರ್ದಾರ್ಜಿ ನೋಡಿ, ಇದೇ ಪಗಡಿ ಮ್ಯೂಸಿಯಂ. ಇಲ್ಲಿ ವಿವಿಧ ರೀತಿಯ ಪಗಡಿಯನ್ನು ಯಾವ ರೀತಿ ಧರಿಸ್ತಾರೆ, ಯಾರು ಧರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, इसको बांध देते हैं. कोई छोटा बच्चा होता है जैसे इसके केस में छोटा बन जाएगा. हाँ हाँ हाँ, वो कभी नहीं निकालते. नहीं निकालते, जो सोते हैं निकाल देते हैं. मतलब ऊपर ऐसे रुमाल होता है, पहन लेते हैं. ये थोड़े बच्चे, ये इसने दुमाला पहना हुआ है. ऐसे वो लेडीज है दुमाला पहना हुआ है, इसने पहना हुआ है. ये वाला भी बाहर बंगड़ा होएगा वैसे ऐसे देखे होंगे ना. हाँ देखा है, बंगड़ा स्टाइल फाग. ओ हॉकी खेलते थे इधर. बढ़िया. हॉकी भी देखो पटका पहन के खेलते हैं. ये मतलब महाराज के पहन की जो फैंसी पॉलिसी है. महाराज जी ये लेडीज है. हाँ हाँ, इसको चूल्हा बोलते हैं. चूल्हा. बहुत अच्छा. What do you want to see? वो लेडीज ने पहना हुआ वो कंपलसरी होता है सबको. सभी हैं लड़के सरदार. Here they give see. Chana, when can a Sikh remove his turban? A Sikh may remove the turban for a good cause. Example, to help a person drowning in a canal. Fabrics. Chana, stop it. Tell it. ये ना पिटेगा मेरा पास बहुत बुरी तरह. Punjab is so cold. My friends, Punjab is ಒಂದು ಕೋಟೆ ಅಂದರೆ ಆ ಕೋಟೆ ಮುಂದೆ ಫಿರಂಗಿ ಇಲ್ಲದೆ ಇದ್ರೆ ಅದಕ್ಕೆ ಮೀನಿಂಗೇ ಇಲ್ಲ. जय अंदर, इधर से पता नहीं कौन. See,
ಇದರ ರಾಜರು ಬಳಸ್ತಿದ್ದಂತಹ ಅರಮನೆ ಕೊಠಡಿಗಳು. ಫ್ರೆಂಡ್ಸ್, ಗೋವಿಂದಗಢ ಫೋರ್ಟು ಟೋಟಲಿ ವೇಸ್ಟ್ ಆಫ್ ಮನಿ. ನಾನಂತೂ ಯಾರಿಗೂ ಹೋಗೋದಕ್ಕೆ ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ 300 ಬರೀ ಎಂಟ್ರಿ ಫೀಸ್ ಆಗಿರುತ್ತೆ. ಕೋಟೆಯ ಗೋಡೆಗಳನ್ನು ನೋಡಲಿಕ್ಕೆ ಮಾತ್ರ ಈ 300 ರೂಪಾಯಿನ ಕೊಡಬೇಕಾಗುತ್ತೆ. ಒಳಗಡೆ ಇರುವಂತಹ ಕೊಹಿನೂರ್ ವಜ್ರದ ರೆಪ್ಲಿಕಾ ಎಲ್ಲ ನೋಡಬೇಕಾದ್ರೆ ಅದಕ್ಕೆ ಪುನಃ ಎಕ್ಸ್ಟ್ರಾ ಟಿಕೆಟನ್ನು ತಗೊಳ್ಬೇಕಾಗುತ್ತೆ. ಈ ಟಿಕೆಟ್ ಒಳಗಡೆ ಬರೋದಿಲ್ಲ. ಏನೂ ಇಂಟ್ರೆಸ್ಟಿಂಗ್ ಆಗಿಲ್ಲ. ಹಾಗಾಗಿ ನೀವು ಯಾರಾದರೂ ಪಂಜಾಬಿಗೆ ಹೋಗೋದಾದರೆ ಗೋವಿಂದಗಢ ಫೋರ್ಟಿಗಾಗಿ ಹಣವನ್ನು ಖರ್ಚು ಮಾಡುವ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಅದೇ ಹಣವನ್ನು ಬೇರೆ ಕಡೆ ನಾವು ಖರ್ಚು ಮಾಡಿ ಇನ್ನೂ ಒಳ್ಳೆಯ ರೀತಿ ಎಂಜಾಯನ್ನು ಮಾಡ್ಬೋದಾಗಿದೆ. ಹಾಗೆ ಕೊನೆಯಲ್ಲಿ ಒಂದು 7 ಡೇ ಶೋವನ್ನು ಕೂಡ ತೋರಿಸ್ತಾರೆ. ಇದಿಷ್ಟು ಗೋವಿಂದಗಢ ಫೋರ್ಟ್ನ ಮಾಹಿತಿ. ನಿಮಗೇನಾದರೂ ನಮ್ಮ ಈ ಪುಟ್ಟ ಪ್ರಯತ್ನ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.